ಮುಡಾ ಬಳಿಕ ಮೈಸೂರಿನಲ್ಲಿ ಬಹುಕೋಟಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದ್ದು, ಮೈಸೂರು ಪ್ರಾಂತ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ನೂರಾರು ಶಿಕ್ಷಕರಿಂದ ರಿಯಾಯಿತಿ ದರದಲ್ಲಿ ಸೈಟ್ ಕೊಡಿಸುವುದಾಗಿ ಭರವಸೆ ನೀಡಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚನೆ ನಡೆಸಲಾಗಿದೆ. ಮುಡಾ ಬಳಿಕ ಮೈಸೂರಿನಲ್ಲಿ ಬಹುಕೋಟಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದ್ದು, ಮೈಸೂರು ಪ್ರಾಂತ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ. ನೂರಾರು ಶಿಕ್ಷಕರಿಂದ ರಿಯಾಯಿತಿ ದರದಲ್ಲಿ ಸೈಟ್ ಕೊಡುವುದಾಗಿ ಭರವಸೆ ನೀಡಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚನೆ ಮಾಡಲಾಗಿದೆ. ಇನ್ನು ಜ್ಯೇಷ್ಠತಾ ಪಟ್ಟಿಯಲ್ಲಿ ಇಲ್ಲದವರಿಗೆ ತಮಗೆ ಬೇಕಾದವರಿಗೆ ಸೈಟ್ ಹಂಚಿಕೆ ಮಾಡಿದ್ದು, ತಮ್ಮ ಹಣ ಬಳಸಿಕೊಂಡು ಬೇರೆಯವರಿಗೆ ಸೈಟ್ ಮಾರಿ ವಂಚಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದೆ. ಈ ಕುರಿತು ಜಿಲ್ಲಾ ಜಂಟಿ ನೋಂದಣಾಧಿಕಾರಿಗಳಿಗೆ ನೊಂದ ಶಿಕ್ಷಕರು ಮನವಿ ಸಲ್ಲಿಸಿದ್ದು, ಸಂಘದ ಮಾಜಿ ಅಧ್ಯಕ್ಷ ಬಸವರಾಜು ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿ, ನಾವು ಸಾಲ ಮಾಡಿ ಒಡವೆ ಮಾರಿ ಹಣ ಕಟ್ಟಿದ್ದೇವೆ. ನೂರಾರು ಶಿಕ್ಷಕರು ತಮ್ಮ ಜೀವನದ ದುಡಿಮೆಯೆಲ್ಲ ಒಗ್ಗೂಡಿಸಿ ಲಕ್ಷಾಂತರ ರೂಪಾಯಿ ಕಟ್ಟಿದ್ದೇವೆ. ಈ ಬಗ್ಗೆ ಜಂಟಿ ನೋಂದಣಾ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ನಮಗೆ ನ್ಯಾಯ ಸಿಗದಿದ್ದರೆ ಸಾಮೂಹಿಕವಾಗಿ ವಿಷ ಕುಡಿದು ಸಾಯ್ತೇವೆ. ನಮಗೆ ನಮ್ಮ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಸಂಘದ ಭ್ರಷ್ಟ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಬಸವರಾಜು, ಜಂಟಿ ನೋಂದಣಿ ಅಧಿಕಾರಿಗಳೇ ಕಾರಣ. ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ನಮಗೆ ನ್ಯಾಯ ಕೊಡಿಸಬೇಕು ಎಂದು ಆಗ್ರಹಿಸಿದರು. ಅರ್ಧಳ್ಳಿ ಶಾಲಾ ಶಿಕ್ಷಕನಾಗಿ ಈಗಾಗಲೇ ನಿವೃತ್ತಿ ಹೊಂದಿ 6 ವರ್ಷ ಆಗಿದೆ. ಸುಮಾರು 13 ವರ್ಷಗಳಿಂದ ನಾವು ನಿವೇಶನಗಳಿಗೆ ಹಣ ಕಟ್ಟಿದ್ದು, ಪೂರ್ಣ ಪ್ರಮಾಣದಲ್ಲಿ ಹಣ ಕಟ್ಟಿದ್ದೇವೆ. ಆದರೆ ಪೂರ್ಣ ಪ್ರಮಾಣದ ಹಣ ಕಟ್ಟಿದ್ದರೂ ಸಹ ಅವರಿಗೆ ಯಾವುದೇ ರೀತಿಯ ನಮಗೆ ಭರವಸೆನೂ ಕೊಡ್ತಾ ಇಲ್ಲ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳಿ ಈಗ 13 ವರ್ಷದಿಂದ ಸತಾಯಿಸ್ಕೊಂಡು ಬಂದಿದ್ದಾರೆ. ನಾವು ಯಾವುದೇ ದಾಖಲಾತಿಗಳನ್ನು ನಮ್ಮ ಹತ್ರ ಇದ್ದರೂ ಸಹ ಸೊಸೈಟಿಗೆ ಹೋಗಿ ನಾವು ಕೇಳಿದೆ ಯಾವ ದಾಖಲಾತಿಗಳನ್ನು ಸಹ ಕೊಡ್ತಾ ಇಲ್ಲ. ನಾವು RTIನಲ್ಲಿ ದಾಖಲಾತಿಗಳನ್ನ ಪಡ್ಕೋಬೇಕಾಗಿದ್ದಂಥ ಸನ್ನಿವೇಶ ಆಗಿದೆ. ಆ ರೀತಿ 2-3 ಸಾರಿ RTIನಲ್ಲಿ ಹಾಕಿದ್ರು ಸಹ ನಮಗೆ ದಾಖಲಾತಿಗಳನ್ನ ಕೊಡಲೇ ಇಲ್ಲ. ಕೊನೆ ಲಾಸ್ಟಿಗೆ ನಾವು JR ಆಫೀಸ್ಗೆ ಬಂದು ಈಗ 3 ವರ್ಷದಿಂದ ಸತತವಾಗಿ JR ಆಫೀಸ್ನ ಸುತ್ತಾ ಇದ್ದೀವಿ. JR ಆಫೀಸ್ ಸುತ್ತಿದ್ರೆ ಸಾಹೇಬರು ಅವರು ನಾವು ಏನು ಕ್ರಮ ಕೈಗೊಳ್ತೀನಿ ಅಂತೇಳಿ ಮೀಟಿಂಗನ್ನು ಕರೆದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು 3-4 ಸಾರಿ, ಒಂದು 5 ಸಾರಿ ಅವರು ಕೋರ್ಟಿಗೆ ಕರೆದ್ರು. ಆ 5 ಸಾರಿ ಸುಧಾ ಅವನು ಒಂದು ಸಾರಿ ಬಂದು ಸ್ಟೇಟ್ಮೆಂಟ್ ಕರೆಕ್ಟಾಗಿ ಕೊಡಲಿಲ್ಲ. ಇವಾಗ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂದಾಗ ಅವರಿಗೆಲ್ಲ ಅವಕಾಶ ಮಾಡಿ ಕಳಿಸ್ರು. ಆಮೇಲೆ ಮತ್ತೆ ಪ್ರತಾಪ್ ರೆಡ್ಡಿ ಅಂತೇಳಿ ಪ್ರಸಾದ್ ರೆಡ್ಡಿ ಅವರಂತೂ ಸಾಹೇಬರು ಬಂದರು. ನಮ್ಮ ಶಿಕ್ಷಕರು ಗೋಲ್ಡ್ನ ಕೇಳಲಿಕ್ಕೆ ನೀವಾರು ಬಂದಿದ್ದೀರಿ ಅಂತ ನನಗೆ ತುಂಬ ಖುಷಿ ಆಯ್ತದೆ. ಯಾಕಂದರೆ ನಮ್ಮ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಗೃಹ ನಿರ್ಮಾಣ ಸಹಕಾರ ಸಂಘ ಏನೈತೆ, ಇದನ್ನು ನಂಬಿ ನೂರಾರು ಜನ ಶಿಕ್ಷಕರು ಹಣವನ್ನು ಕಟ್ಬಿಟ್ಟು ಈ ಕಡೆ ಹಣನೂ ಇಲ್ಲ, ಈ ಕಡೆ ನಿವೇಶನ ಇಲ್ಲ ಅಂತ ಬೀದಿ ಪಾಲಾಗಿದೆ. ಎಷ್ಟೋ ಜನ ಈಗ ಹೆಣ್ಮಕ್ಳಿಗೆ ಈ ನಿವೇಶನ ಕೊಡ್ತೀವಿ ಅಂತ ತೋರಿಸಿ ಮದುವೆ ಮಾಡಿದ್ದಾರೆ. ಗಂಡ ನೀನು ಬೇಡ, ನನಗೆ ಸೈಟ್ ಕೊಡ್ದೇನೆ ಮೋಸ ಮಾಡಿದೆ ಅಂತ ಅಂದ್ಬಿಟ್ಟು ಗಂಡ ಹೆಂಡತಿ ಬಿಡೋ ಪರಿಸ್ಥಿತಿ ಬಂದೈತೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದೈತೆ ಇಲ್ಲಿ ಹಣವನ್ನು ಹಾಕಿ. ಇವ್ರ ಗೋಲ್ಡ್ನ ಯಾರೂ ಕೇಳೋರಿಲ್ಲ. ಇಲ್ಲಿ 3 ವರ್ಷ ಆಗಿದೆ, ಈಗ ಎಂಕ್ವೈರಿ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು 6 ತಿಂಗಳಿಂದ ಕಾಲಹರಣ ಮಾಡ್ತಾಯಿದ್ದಾರೆ. ಯಾವ ಶಿಕ್ಷಕರು ಇವತ್ತು ಎಲ್ಲ ಮಕ್ಳಿಗೂ ಶಾಲೆಯಲ್ಲಿ ಕಲಿಸಿ ವಿದ್ಯೆ ಕಲಿಸ್ಬೇಕಾಗಿತ್ತು, ಈ ಕಚೇರಿಗಳ ಬಾಗಿಲು ನಮ್ಮ ಗೃಹ ನಿರ್ಮಾಣ ಸಹಕಾರ ಸಂಘದ ಬಾಗಿಲನ್ನ ಸುತ್ತಿ ಸಾಯೋ ಪರಿಸ್ಥಿತಿಗೆ ತಂದಿದ್ದಾರೆ. ಇವತ್ತು ನೆಮ್ಮದಿಯಾಗಿ ಪಾಠ ಮಾಡೋಂಗಿಲ್ಲ, ನೆಮ್ಮದಿಯಾಗಿ ಮನೇಲಿ ಅನ್ನ ತಿನ್ನೋ ಆಗಿಲ್ಲ. 3 ಸಭೆಗಳನ್ನು ಮಾಡ್ದ ಅನಿರ್ದಿಷ್ಟವಾಗಿ ನಮ್ಮ ಬಸವರಾಜು ಅಂತೇಳಿ ಅಧ್ಯಕ್ಷ. 3 ಸಭೆಯಲ್ಲಿ ಈ ಏಕಾಏಕಿ ಸಭೆನ ಮುಂದೂಡ್ಬಿಟ್ಟ. 100 ಜನ ಶಿಕ್ಷಕರು ಕರೆಸ್ಬಿಟ್ಟಿದ್ದಾನೆ. ಪೊಲೀಸ್ನವ್ರು ಕರೆಸಿ ಸಭೆಯಿಂದ ಹೊರಗಡೆಗೆ ಹಾಕ್ತಾ ನಮ್ಮ ದುಡ್ಡನ್ನು ಅವ್ನಿಗೆ ಹೇಗೆ ಬೇಕೋ ಹಾಗೆ ದುರುಪಯೋಗ ಪಡಿಸ್ಕೊಂಡು 1,15,00,000 ರೂಪಾಯಿಯನ್ನು ಯಾವುದೇ ಒಂದು ನಿಗದಿತವಾಗಿರ್ತಕ್ಕಂಥ ದಾಖಲೆಗಳಿಲ್ದೇ ತಗೊಂಡು ಖರ್ಚು ಮಾಡಿಕೊಂಡು ಮಜಾ ಮಾಡ್ತಾಯಿದ್ದಾನೆ. ನಮ್ಮ ಹಣವನ್ನು ತಗೊಂಡೋಗಿ ಬೇರೆ ಕಡೆ ಲೇಔಟನ್ನು ಖರೀದಿ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದಾನೆ. ಆದರೆ ನಾವು JR ಕಚೇರಿಗೆ ಬಂದು 3 ವರ್ಷ ಆಯಿತು, ನಮಗೊಂದು ನಿವೇಶನ ಕೊಟ್ಟಿಲ್ಲ. ನಿವೇಶನ ಕೊಡಿ ಅಂತೇಳಿ ಡೆವಲಪರ್ ಹತ್ರ ಹೋಗಿ ಒಂದಿನ ಮಾತಾಡಿಲ್ಲ ವ್ಯಕ್ತಿ. ನಾವು ಬರ್ತೀವಿ ಜೊತೆಲಿ, ಬನ್ನಿ ಮಾತಾಡೋಣ ಅಂತಂದರೆ ಇವನಿಗೆ ನಮ್ಮಲ್ಲಿರ್ತಕ್ಕಂಥ ಹಣದ ಲಾಭ ಬೇಕು, ಶಿಕ್ಷಕರು ಬೇಡ. ಶಿಕ್ಷಕರು ದುಡ್ಡು ಬೇಕು, ಶಿಕ್ಷಕರು ಕಷ್ಟ ಬೇಡ, ಶಿಕ್ಷಕರಿಗೆ ನಿವೇಶನ ಕೊಡೋದು ಬೇಡಿ. ಸರ್, ನಾವು ಮನವಿ ಏನು ಕೊಟ್ವಿ ಅಂತ ಅಂದರೆ 3 ವರ್ಷ ಆಯಿತು ಸರ್ ಸಂಘದ ಅವ್ಯವಹಾರ ಮಾಡಿ. ಸಂಘದಲ್ಲಿ ಯಾವುದೇ ಸೀನಿಯಾರಿಟಿ ಪಟ್ಟಿ ಇಲ್ಲದೇ ಅವ್ಯಾವತವಾಗಿ ಇವತ್ತು ಕೂಡ ರಿಜಿಸ್ಟ್ರೇಷನ್ ನಡೀತಾ ಇದೆ. ಯಾವುದೇ ಒಂದು ನಿವೇಶನವನ್ನು ಸೀನಿಯಾರಿಟಿ ಪಟ್ಟಿಲಿ ಇಲ್ಲದೆ ಇರೋರು ಕೊಟ್ಟರೆ ಆ ಸಂಘವನ್ನು ಅವತ್ತೇ ಅವರು ಅಮಾನತ್ನಲ್ಲಿಡಬೇಕು. ಆದರೆ ಆ ಕೆಲಸ ಮಾಡಿಲ್ಲ. ಎಂಕ್ವೈರಿ ಹೆಸರಲ್ಲಿ ನಮ್ಮನ್ನು ಬೀದಿ ಸುತ್ತಿಸ್ತಾವ್ರೆ ಹೊರತು ಇವರು ಏನು ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿ ಅನುಮತಿ ಕೊಟ್ಟಿದ್ದಾರೋ ಅವ್ರ ಮೇಲೆ ಇವರು ನಿಯಂತ್ರಣನೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ.
ಇವತ್ತು ನಾವು ಶಿಕ್ಷಕರು ಇವರ ನಿಯಂತ್ರಣ ಏನೈತೆ ಅದನ್ನು ಉಪಯೋಗಿಸ್ಕೊಂಡು ನ್ಯಾಯ ಕೊಡಿ ಅಂತ ಅಂದರೆ ಎಂಕ್ವೈರಿ ಮಾಡ್ತೀವಿ ಅಂತ ಒಂದು ಕಮಿಷನ್ ಮಾಡಿ 6 ತಿಂಗಳಾಯಿತು, ಇವತ್ತು ರಿಪೋರ್ಟ್ ಕೊಡ್ತೀವಿ, ನಾಳೆಗೆ ರಿಪೋರ್ಟ್ ಕೊಡ್ತೀವಿ ಅಂತ ಮರಿ ಆಗ್ತಾ ಇದೆಯಾ ಅಂತ ನೋಡ್ತಾ ಇದ್ದಾರೆ. ಇವತ್ತು ನಿಮ್ಮೆದುರುಗಡೆ ಹೇಳ್ತಕ್ಕಂಥ ರೆಡ್ಡಿ ಅವರು ಅವ್ರಿಗೆ ಗೊತ್ತಿಲ್ಲ ಎಂಕ್ವೈರಿ ರಿಪೋರ್ಟ್ ಬಂದಿದೆಯೋ ಇಲ್ವೋ ಅಂತೇಳಿ. ಈಗ ರಿಪೋರ್ಟ್ ಬಂದ ಮೇಲೆ ಅದನ್ನು ತಿರ್ಗಾ ಇವರು 68 ಅಂಡರಲ್ಲಿ ಅವ್ರಿಗೆ ಸಮಜಾಯಿಷಿ ಕೇಳಿ ನೋಟಿಸ್ ಕೊಟ್ಟು ಅಲ್ಲಿಂದ ಫರ್ದರ್ ರಿಪೋರ್ಟ್ ತಗೊಂಡು 45 ರಿಪೋರ್ಟಲ್ಲಿ 3 ವರ್ಷ ಆಯಿತು ಇವ ಅಧಿಕಾರಕ್ಕೆ ಬಂದು, ಇನ್ನು 1.5 ವರ್ಷ ಅಧಿಕಾರ ಐತೆ. ಹೆಂಗೋ ಇದೇ ರೀತಿ ಎಂಕ್ವೈರಿ ಹೆಸರಲ್ಲಿ ಅಧಿಕಾರ ಮುಂದುವರ್ಸ್ಕೊಂಡು ಹೋಯ್ತಾರೆ. ಅಧಿಕಾರ ಮುಗಿದ ಮೇಲೆ ಅವ್ನು ದುಡ್ಡೆಲ್ಲನೂ ಗೋರ್ಕೊಂಡು ಗುಡ್ಡೆ ಹಾಕೊಂಡು ಮನೆಗೆ ಹೋಯ್ತಾನೆ. ನಾವೆಲ್ಲ ಶಿಕ್ಷಕರು ಹಿಂಗೆ ಬೀದಿಲಿ ಬಂದ್ಬಿಟ್ಟು ನಿಂತ್ಕೋತಾರೆ. ಇವತ್ತು ನಾವು ವಿಷಯ ತಗೊಳ್ಳೋ ಪರಿಸ್ಥಿತಿ ಬಂದೈತೆ. 3 ಸರಿ ಪ್ರತಿಭಟನೆ ಮಾಡವ್ರೆ. ಎಷ್ಟೋ ಜನ ಶಿಕ್ಷಕರು ಸತ್ತೋಗವ್ರೆ, ದುಡ್ಡು ಕಟ್ಟಿರ್ತಕ್ಕಂಥವ್ರು. ಇವತ್ತು ನಮ್ಮ ಗೋಲ್ಡ್ನ ಕೇಳೋ ಅಂಥವ್ರೆಲ್ಲರಿಗೆ ಈ ಸಹಕಾರ ಇಲಾಖೆ ಮುಚ್ಚುರೆ ಸರಿ ಹೋಯ್ತದೆ. ಈ ಇಲಾಖೆಯಿಂದ ನಮ್ಮಂಥ 100 ಅಮಾಯಕರು ಬಲಿ ಆಗ್ತಾ ಇದ್ದೀವಿ. ಸಹಕಾರ ಸಂಘಗಳು ಈ ನಾಯಿ ಕೊಡೆ ಹಂಗೆ ಉಟ್ಕೊಂಡು ಶಿಕ್ಷಕರಿಗೆ ಅನ್ಯಾಯ ಮಾಡ್ತಾ ಇದ್ದಾವೆ. ಯಾವತ್ತು ಈ ಸಹಕಾರ ಇಲಾಖೆ ಮುಚ್ತದೋ ಅವತ್ತು ಇಲ್ಲ ಸರಿಯಾಗಿ ಕೆಲಸ ಮಾಡಿ ಕ್ರಮ ತಗೋಬೇಕು, ಇಲ್ಲ ನಮ್ಮಂಥ ಅಮಾಯಕರಿಗೆ ನ್ಯಾಯ ಕೊಡಿಸ್ಬೇಕು. ಕಂಟ್ರೋಲ್ ಮಾಡಲಿಲ್ಲ ಅಂತ ಅಂದರೆ ನಾವು ಬೀದಿ ಪಾಲಾಗೋದನ್ನ ಇವ್ರು ತಪ್ಪಿಸ್ಬೇಕು ಅಂತೇಳಿ ನಿಮ್ಮ ಮೂಲಕ ಮನವಿ ಮಾಡ್ಕೊಳ್ತೀನಿ ಸರ್. ಧನ್ಯವಾದಗಳು ಸರ್.